ಮೂಲತಃ ಬೋವಿಗಳಲ್ಲದ ಸಹೋದರ ಸಮಾಜದವರಾದ ಬೋವಿ ನಿಗಮದ ಮಾಜಿ ಅಧ್ಯಕ್ಷರಾದ ಶ್ರೀ ಸೀತಾರಾಮ ಅವರು ಬೋವಿ ಸಮಾಜದ ಹೆಸರಿನಲ್ಲಿ ಅಧಿಕಾರ ಅನುಭವಿಸಿದ್ದಾರೆ. ಅದು ಸಂವಿಧಾನ ಅವರಿಗೆ ಕೊಟ್ಟ ಮೂಲಭೂತ ಹಕ್ಕು. ಅದನ್ನು ಮೂಲತಃ ಮೇಣೆ ಹೊರುವ ಬೋವಿಗಳಾದ ನಾವು ಪ್ರಶ್ನಿಸುವ ಪ್ರಯತ್ನವನ್ನು ಮಾಡುವುದಿಲ್ಲ. ಪ್ರಸ್ತುತ ಸೀತಾರಾಮರವರು ಸನ್ಮಾನ್ಯ ಉಗ್ರಪ್ಪನವರ ವಿಶೇಷ ಸದನ ಸಮಿತಿ ನೀಡಿರುವ ವರದಿಯ ಸತ್ಯಾಂಶಗಳನ್ನು ಅರಿತುಕೊಳ್ಳದೆ ಎರಡು ಪ್ರಮುಖ ಸಮುದಾಯಗಳ ಮಧ್ಯೆ ಕಂದಕಗಳನ್ನು ಸೃಷ್ಟಿ ಮಾಡಲು ಮುಂದಾಗುತ್ತಿರುವುದು, ಸಂಘರ್ಷದ ಹಾದಿಗೆ ನಾಂದಿ ಹಾಡುವ ಪ್ರಯತ್ನ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಸಾಕ್ಷಿಯಾಗಿದೆ. ಶ್ರೀ ಉಗ್ರಪ್ಪನವರು ಬೋವಿ ಹಾಗೂ ಒಡ್ಡರ ಸಮಾಜದಲ್ಲಿರುವ ಭಿನ್ನತೆಗಳನ್ನು ಪರಿಶೀಲಿಸಿ ಎರಡು ಸಮಾಜಕ್ಕೆ ಆಗುತ್ತಿರುವ ತೊಂದರೆ ನಿವಾರಿಸುವ ಪ್ರಯತ್ನವನ್ನು ತಮ್ಮ ವರದಿಯಲ್ಲಿ ವಿವರಿಸಿದ್ದಾರೆ ಹೊರತು ಯಾವುದೇ ಸಮಾಜದ ವಿರುದ್ಧ ವರದಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ದಾಖಲಿಸಿಲ್ಲ ಎಂಬುದನ್ನು ಶ್ರೀಯುತ ಸೀತಾರಾಮರವರು ಅರಿತುಕೊಳ್ಳಬೇಕು. ಜತೆಗೆ 1946ರಲ್ಲಿ ಒಡ್ಡರ ಸಮುದಾಯದವರು ಸಮಾವೇಶ ನಡೆಸಿ ಮೈಸೂರು ಮಹಾರಾಜರಿಗೆ ಸಲ್ಲಿಸಿರುವ ಮನವಿಯಲ್ಲಿ ತಿಳಿಸಿದಂತೆ ಒಡ್ಡರ ಸಮುದಾಯವನ್ನು ಮುಂದಿನ ದಿನಗಳಲ್ಲಿ ಒಡ್ಡರ ಬದಲಾಗಿ ಬೋಯ್ ಎಂದು ಜಾತಿಯನ್ನು ಬದಲಾಯಿಸಿಕೊಂಡಿದ್ದನ್ನು ಸೀತಾರಾಮ ಅವರು ನೆನಪಿಸಿಕೊಳ್ಳಬೇಕು. ಬೋವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಪರಿಶೀಲಿಸುವ ಉದ್ದೇಶದಿಂದ ಕಳೆದ 2016ರಲ್ಲಿ ಸರ್ಕಾರ ವಿಧಾನ ಪರಿಷತ್ತಿನಲ್ಲಿ ಶ್ರೀ ಉಗ್ರಪ್ಪನವರ ನೇತೃತ್ವದ 11 ಜನ ವಿಧಾನ ಪರಿಷತ್ ಸದಸ್ಯರ ಒಂದು ವಿಶೇಷ ಸಮಿತಿಯನ್ನು ಮಾಡಿ ಬೋವಿ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಅಧ್ಯಯನ ಮಾಡಲು ತಿಳಿಸಿತ್ತು. ಅದರ ಪ್ರಕಾರ ಸನ್ಮಾನ್ಯ ಉಗ್ರಪ್ಪನವರು 2017ರಲ್ಲಿ ಸರ್ಕಾರಕ್ಕೆ ವರದಿ ನೀಡಿ ಬೋವಿ ಜನಾಂಗಕ್ಕೂ ಒಡ್ಡರ ಜನಾಂಗಕ್ಕೂ ಸಾಮ್ಯತೆ ಇಲ್ಲ, ಬೋವಿ ಜನಾಂಗದ ಆಚಾರ ವಿಚಾರಗಳು ಬೇರೆ, ಒಡ್ಡರ ಜನಾಂಗದ ಆಚಾರ ವಿಚಾರಗಳು ಬೇರೆ, ಆದರೂ ಕೂಡ ಸಂವಿಧಾನಬದ್ಧವಾಗಿ ಎರಡೂ ಸಮಾಜಗಳು ಕೂಡ ಬೋವಿ ಆತು ಒಡ್ಡರ ಜನಾಂಗ ಎರಡೂ ಸಮಾಜ ಕೂಡ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿದೆ ಅಂತ ಹೇಳಿ ವರದಿ ಕೊಟ್ಟಿರ್ತಾರೆ. ಈ ವರದಿಯನ್ನ ಪ್ರಶ್ನಿಸಿ ಬೋವಿ ಸಮಾಜದ ಮಾಜಿ ನಿಗಮದ ಅಧ್ಯಕ್ಷರಾದಂತ ಶ್ರೀ ಸೀತಾರಾಮ್ ಅವರು ಶ್ರೀ ಉಗ್ರಪ್ಪನವರ ವರದಿಯನ್ನ ಸರಿಯಾಗಿ ಅಧ್ಯಯನ ಮಾಡದೆ ತಪ್ಪು ತಿಳುವಳಿಕೆಯಿಂದ ಸಮಾಜಕ್ಕೆ ಸುಳ್ಳು ಸಂದೇಶಗಳನ್ನು ಕೊಡ್ತಾ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಹೇಳಿಕೆಯನ್ನು ನಾವು ಖಂಡಿಸ್ತಾ ಸನ್ಮಾನ್ಯ ಉಗ್ರಪ್ಪನವರ ವರದಿಯನ್ನ ತಾವು ಗಮನಿಸಿ ಓದ್ರಿ, ಸರಿಯಾಗಿ ತಿಳ್ಕೊಳ್ರಿ, ನಂತರ ಮಾತಾಡ್ರಿ, ಸಮಾಜದಲ್ಲಿ ಕಂದಕವನ್ನು ಸೃಷ್ಟಿ ಮಾಡುವಂತ ಗೋಜಿಗೆ ಹೋಗ್ಬೇಡ್ರಿ ಅಂತ ಹೇಳಿ ಸನ್ಮಾನ್ಯ ಸೀತಾರಾಮ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಒಡ್ಡರ ಸಮಾಜ 1946ರಲ್ಲಿ ಒಡ್ಡರಿದ್ದನ್ನ VOYI ಬೋವಿ ಜನಾಂಗಕ್ಕೆ ನೀವು ಜಾತಿಯನ್ನ ಬದಲಾಯಿಸಿಕೊಂಡಿದ್ರೆ ಹೊರತು ನಾವು ಮೂಲತಃ BHOY ಇರೋರು ಮೂಲತಃ ಬೋವಿಗಳಾಗೇ ಇದ್ದೇವೆ, ನಿಮ್ಮ ಹಾಗೆ ನಾವು ಜಾತಿಯನ್ನ ಬದಲಾವಣೆ ಮಾಡಿಕೊಂಡಿಲ್ಲ. ಅದಕ್ಕೋಸ್ಕರ ಸಂವಿಧಾನ ನಮಗೂ ಕೊಟ್ಟಿದೆ, ನಿಮಗೂ ಕೊಟ್ಟಿದೆ, ಸಂವಿಧಾನಬದ್ಧವಾಗಿ ನಾವೆಲ್ಲ ಅನುಭವಿಸುವಂತ ಪ್ರಯತ್ನ ಮಾಡೋಣ ಹೊರತು ಜಾತಿಗಳ ಮಧ್ಯೆ ಕಂತಿಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನಕ್ಕೆ ಸನ್ಮಾನ್ಯ ಸೀತಾರಾಮ್ ಅವರು ಹೋಗೋದು ಬೇಡ. ದಯವಿಟ್ಟು ಈ ಕುರಿತಾಗಿ ತಾವು ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದಾಗಿ ಬಾಳುವಂತ ಒಂದು ವಿಚಾರ ಸಂದೇಶಗಳನ್ನ ತಾವು ಕೊಡ್ರಿ, ಸಮಾಜನ ಒಡೆಯುವಂತ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ.